ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಬಡ್ಡಿ ಯಲ್ಲಪ್ಪನ ಕತೆ ಕೇಳಿರಲ್ಲ. 10 ತುಂಗುರುಗಳು, ಕೊಳ್ಳಾಗ ಚೈನ್, ಇಲ್ಲಿ ಬೆಲ್ಟ್ ಅಲ್ಲಿ ಬೆಲ್ಟ್, ಎಲ್ಲೆಲ್ಲಿ ಬೆಲ್ಟ್ ಹಾಕೊಂಡಾನೆ ಆಂಬಲ್ ಇನ್ನು ಕಿಲೋ ಬಂಗಾರ ಹಾಕೊಂಡು ತಿರುಗಾಡ್ತಾನೆ. ಇದೆಂತಾದ್ರಿ ಬಡ್ಡಿ ಬಂಟ? ಏನು ಬೆವರು ಸುರ್ಸ್ಯಾನ ದೊಡ್ಡದಾನ? ಬಡವ್ರು ರಕ್ತ ಕೊಡ್ದಿಟ್ಟು ಕೋಟಿ ಗಂಟೆ ರೊಕ್ಕ ಮಾಡ್ಯಾನ. ರೇಡ್ ಬಿದ್ದ ಮೇಲೆ ಕೋಟಿ ಗಂಟೆ ಆಸ್ತಿ ಹೊರಗೆ ಬೀಳ್ತೈತಿ ಅಂದ್ರೆ ಇವನೆಂಥ ಬಡ್ಡಿ ಬಂಟ ಯಲ್ಲಪ್ಪ. ಇಂಥ ಬಡ್ಡಿ ಬಂಟ ಯಲ್ಲಪ್ಪಗಳು ಪ್ರತಿ ತಾಲೂಕಿನಾಗ ಅದಾರ. ಅವ್ರನ್ನೆಲ್ಲ ಮಟ್ಟಿ ಹಾಕಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಹೊರಗಡೆ ಹಾಕ್ಬೇಕು, ಒಳಗೆ ಹಾಕ್ಬೇಕು. ಅವ್ರನ್ನ ಯಾಕೆ ಹಾಕ್ಬಾರ್ದೇನ್ರಿ? ಸರ್ಕಾರ ಮನಸ್ಪಟ್ರೆ ಏನು ಎಲ್ಲೆಲ್ಲಿ ಬಡ್ಡಿ ವ್ಯವಹಾರ ನಡೆದ ಅನ್ನೋದು ಗೊತ್ತಾಗೋದಿಲ್ಲ ರೀ. ಅವನ ಐಷಾರಾಮಿ ಜೀವನ, ಅವನ ಬಂಗಾರ ಜೀವನ, ಅವನ ಕಾರ ಬಂಗಲೆ ನೋಡಿದ್ರೆ ಇವಂದೇನು ಉದ್ಯೋಗ ಅನ್ನೋದು ಗುಪ್ತದಳ ಏನು ಮಾಡಕತ್ತೈತಿ? ಚಲನವಲನ ಅಂತ ಇತಿರ್ತೈತಿ ರೀ ಗುಪ್ತದಳ. ಯಾರೇನು ಮಾಡಕತ್ತಾರ, ಯಾವ ಅಪರಾಧಿ ಚಟುವಟಿಕೆಯಲ್ಲಿದ್ದಾರೆ, ಯಾರು ವಾಮ ಮಾರ್ಗದಿಂದ ದುಡ್ಡು ಗಳಿಸಾಕತ್ತಾರ, ಯಾರು ಚೈನಿ ಮಾಡಾಕತ್ತಾರ ಅನ್ನೋದು ಚಲನವಲನ ಕಂಡು ಹಿಡಿಬೇಕ್ರಿ. ಈ ಬಡ್ಡಿ ಯಲ್ಲಪ್ಪನ ಕೋಟಿ ರಾಶಿ ಮನೆಯಲ್ಲಿ ದುಡ್ಡು ಸಿಗುತ್ತೈತೆ ಅಂದ್ರೆ ಇವೇನು ಬೆವರು ಸುರಿಸಿ ತಂದಿದ್ದ? ಇವನ ಪೊಲೀಸ್ ಟ್ರೀಟ್ಮೆಂಟ್ 10 ಶ್ರೀಮಾನ್ ತಾನೇ ಹೇಳ್ತಾನೆ. ಯಾರ್ಯಾರು ದಾರಿ ತರಗ, ಯಾರ್ಯಾರು ಬಡ್ಡಿ ರೊಕ್ಕ, ಯಾರ್ಯಾರು ಬಡವ್ರು ರಕ್ತ ಕೊಡ್ದಾರ. ಅಂಥ ಬಡ್ಡಿ ಬಂಟರು ಪ್ರತಿ ತಾಲೂಕಿನಾಗೂ ಅದಾರ. ಆ ಪ್ರತಿ ಬಡ್ಡಿ ಬಂಟ್ರನ್ನ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿದ್ರೆ ರೌಡಿ ಶೀಟ್ ಓಪನ್ ಮಾಡಿರಿ. ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಪೊಲಿಟಿಷನ್ಗೆ ಬಂದು ನಾವು ವರದಿ ಕೊಡ್ಬೇಕು. ನಾ ಅದನ್ರಿ ಇಂಥದ್ದು ಮಾಡೋದು ಬಿಟ್ಟೇನ್ರಿ ಒಂದು 5 ವರ್ಷ ಅಡ್ಡಾಡಬೇಕು. ಆವಾಗ ಇದು ಬಡವರ ರಕ್ತವನ್ನು ಕುಡಿಯುವಂಥ ಈ ಬಡ್ಡಿ ಬಂಟರ ಪಿಡುಗು ನಿವಾರಣೆ ಆಗತೈತಿ. ಹಂಗಾದ್ರೆ ಬಡ್ಡಿ ಬಂಟ ಗದಗದ ಯಲ್ಲಪ್ಪನ ಮನೆಯಲ್ಲಿ ರಾಶಿ ನೋಟದ ದೃಶ್ಯ ನೋಡ್ತೀರಿ. ಅವನ ಬಂಗಾರ ಹಾಕ್ಕೊಂಡಿದ್ದು, ಉಂಗುರ ಹಾಕ್ಕೊಂಡಿದ್ದು, ಐಷಾರಾಮಿ ಕೊಳ್ಳಾಗ ಬೆಲ್ಟ್ ಹಾಕ್ಕೊಂಡಿದ್ದು, ಅವೆಲ್ಲ ದೃಶ್ಯ ತೋರ್ಸಾಕತ್ತನ ನೋಡ್ತೀರಿ. ಹಂಗಾದ್ರೆ ಖಡಕ್ ಜವಾರಿ ಕಾಕ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಈ ದಿವಸ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಪರಾಧ ಪ್ರಕರಣ ದಾಖಲಾಗಿದ್ದು, ಶ್ರೀ ಅಶೋಕ್ ತಂದೆ ಭೋಜಪ್ಪ ಗಣಾಚಾರಿ ಸುಮಾರು 56 ವರ್ಷ ಇವರೊಂದು ದೂರನ್ನು ಕೊಟ್ಟಿದ್ರು. ಆರೋಪಿತರು ಇದರಲ್ಲಿ ಯಲ್ಲಪ್ಪ ತೇಜಸ್ವ ಮಿಸ್ಕಿನ್, ವಿಕಾಸ್ ಮಿಸ್ಕಿನ್, ಮಂಜು ಶಾವಿ, ಈರಣ್ಣ, ಮೋಹನ್ ಸಾಕಿನ್ ಎಲ್ಲರೂ ಗದಗ ಬೆಟಗೇರಿ ಇವ್ರ ಮೇಲೆ ಒಂದು ದೂರನ್ನು ಕೊಟ್ಟಿದ್ರು. ಈ ದೂರಿನ ಸಾರಾಂಶ ಏನಂತಂದ್ರೆ 2016 ಅಂದರೆ 10/3/2016 ಇವ್ರ ಕಡೆಯಿಂದ ಯಾರು ಮಿಸ್ಕಿನ್ ಅವ್ರ ಕಡೆಯಿಂದ ಸುಮಾರು 1,93,00,000 ಕೈಗಡವಾಗಿ ಸಾಲ ತಗೊಂಡಿದ್ರು ಮತ್ತು ವಾಪಸ್ 1,40,00,000 ಕೊಟ್ಟಿದ್ರು. ಅದಾದ್ಮೇಲೂ ಮತ್ತೆ ಅವ್ರದ್ದು ಎಲ್ಲ ಕಲ್ಯಾಣ ಮಂಟಪ ಮತ್ತೆ ಇನ್ನೂ ಕೆಲವು ವ್ಯಾಲ್ಯೂಯಬಲ್ ಪ್ರಾಪರ್ಟಿಗಳನ್ನು ಅವರು ಬರ್ಸ್ಕೊಂಡಿದ್ದಾರೆ. ಇನ್ನೂ ಕೂಡ ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಮತ್ತೆ ಹೆಚ್ಚಿನ ಆಸ್ತಿಗಳನ್ನು ಬರ್ಸ್ಕೊಂಡು ನನಗೆ ಮೋಸ ಮಾಡುವ ಹುನ್ನಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ರು. ಈ ದೂರಿನನ್ನೇ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 15/2025 ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಈ ಆರೋಪಿತರಿಗೆ ಸಂಬಂಧಪಟ್ಟಂತ ಕೆಲವು ಸ್ಥಳಗಳಲ್ಲಿ ವಿವಿಧ ತಂಡಗಳನ್ನು ಮಾಡಿಕೊಂಡು ನಾವು ಇವತ್ತು ಒಂದು ಶೋಧನೆ ಮತ್ತು ತನಿಖೆಯನ್ನು ಕೈಗೊಂಡಾಗ ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ಥರ ಕೆಲವೆಲ್ಲ ಸಿಕ್ಕಿದೆ. ಅಂದರೆ ಇನ್ನೂ ಇದು ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ, ಪರಿಶೀಲನಾ ಹಂತದಲ್ಲಿದೆ. ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಇದು ಸಮಯ ಆಗ್ತದೆ ಕಂಪ್ಲೀಟ್ಲಿ ನಾವು ಕನ್ಕ್ಲೂಷನ್ ಮಾಡಿ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಮಾಡಲಿಕ್ಕೆ. ಸೊ ಈ ನಿಟ್ಟಿನಲ್ಲಿ ಇದು ಕಾರ್ಯಾಚರಣೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೆಲ್ಲ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ತನಿಖೆ ಶೋಧನೆ ಕಾರ್ಯ ಮುಗಿದ ಮೇಲೆ ಮತ್ತೆ ತಮಗೆ ಅಪ್ಡೇಟ್ಸ್ ಕೊಡ್ತೀವಿ.
ಅದೇ ಈಗ ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ, ಕೌಂಟಿಂಗ್ ಎಲ್ಲ ಆಗಬೇಕು. ಎಲ್ಲ ಆದಮೇಲೆ ತಮಗೆ ಎಷ್ಟು ಹಣ ಸಿಕ್ಕಿದೆ, ಎಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಎಲ್ಲ ಕೂಡ ನಾನು ಮತ್ತೆ ತಿಳಿಸ್ತೀನಿ. ಇಲ್ಲ, ಅಷ್ಟೊಂದು ಮೋರ್ ದ್ಯಾನ್ 1 crore ಆಗ್ಬೋದು. 2 ಜಾಗದಲ್ಲಿ ಸಿಕ್ಕಿದೆ. ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ. ಈಗ ಅವ್ರು ಹೇಳೋದು ಅದ್ರ ಮೇಲೆ ಇದು ಮಾಡಲಿಕ್ಕಾಗಲ್ಲ. ಮೋರ್ ದ್ಯಾನ್ 1 crore ನೋಡಲಿಕ್ಕೆ ಅಷ್ಟು ಮಟ್ಟಿಗೆ 1.5 crore ವರೆಗೆ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಎಕ್ಸಾಕ್ಟ್ಲಿ ಏನಿದೆ ಮತ್ತು ಇದು ಏನು ಇದರದ ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ, ಚೆಕ್ಸು ಮತ್ತು ಬಾಂಡ್ಸ್ಗಳು, ಅದು ಎಲ್ಲ ಪ್ರತಿಯೊಂದು ಕೌಂಟ್ ತಗೋಬೇಕು ಮತ್ತು ಯಾರಿಗೆ ಸಂಬಂಧಿಸಿದ್ರೆ ಅದನ್ನು ಕೂಡ ವಿವರವಾಗಿ ತನಿಖೆಯನ್ನು ಕೈಗೊಳ್ತೀವಿ. ಅಂದರೆ ಫುಲ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಆಗಬೇಕು. ಈಗ ನಮ್ಗೆ ಅದೊಂದು ಸೂಟ್ ಕೇಸಲ್ಲಿ ಬ್ಯಾಗಲ್ಲಿ ಸಿಕ್ಕಿದಾವೆ, ಪ್ರತಿಯೊಂದು ಈಚ್ 1 by 1 ನಾವು ಅದನ್ನು ನೋಡ್ಬೇಕು. ಯಾವುದಕ್ಕೆ ಸಂಬಂಧಪಟ್ಟಂಗೆ ಐತಿ, ಖಾಲಿ ಅದಾವೆ, ಕೆಲವು ಬರೆದದ್ದು ಇರ್ತಾವೆ, ಕೆಲವು ಖಾಲಿ ಇರ್ತವೆ, ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ನಾವೊಂದು ನಿಮ್ಗೆ ಕನ್ಕ್ಲೂಸಿವ್ ಆಗಿ ಮತ್ತೆ ಸಬ್ಸಿಕ್ವೆಂಟ್ಲಿ ತಿಳಿಸ್ತೀವಿ. ಒಂದು ಪ್ಲೇಸಲ್ಲಿ ಒಂದು ಸೂಟ್ ಕೇಸು ಮತ್ತು 2 ಬ್ಯಾಗ್ಗಳಲ್ಲಿ ಸಿಕ್ಕಿದೆ. ಇನ್ನು ಕೆಲವು ಕಡೆಗೆ ಟ್ರೆಜರಿಲಿ ಅಲ್ಲೆಲ್ಲ ಚೆಕ್ ಸಿಕ್ಕಿದೆ. ಆ ರೀತಿ ಅಂದರೆ ಎಕ್ಸಾಕ್ಟ್ಲಿ ಹೇಳಿಕ್ಕಾಗಲ್ಲ, ಬೇರೆ ಬೇರೆ ಕಡೆ ಸಿಕ್ಕಿದೆ. ಸೊ ಅದನ್ನು ಅಂದರೆ ಕಂಪೈಲ್ ಮಾಡಿಕೊಂಡು ಆಯಾ ಅಲ್ಲಲ್ಲಿ ತನಿಖಾಧಿಕಾರಿಗಳು ಅಲ್ಲೆಲ್ಲೇ ಎಲ್ಲ ಅಂದರೆ ಸೂಕ್ತ ಪಂಚನಾಮ ಮುಖಾಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಡಿದ ತಕ್ಷಣ ತಮಗೆ ಅದು ಯಾಕೆ ಅಂದರೆ ಒಂದು ಜಾಗದಲ್ಲಿ ಸ್ವಲ್ಪ ಬಂಗಾರದ ಒಡವೆಗಳು ಸಿಕ್ಕಿದೆ. ಅದು ಯಾಕೆ ಇಟ್ಕೊಂಡಿದ್ರು ಏನು, ಯಾಕಂದರೆ ಅದು ಇನ್ನೊಬ್ಬರ ಮನೆಯಲ್ಲಿ ಓದಿಟ್ಟಿದ್ದಾರೆ. ಅವರು ಅದು ಅವ್ರಿಗೆ ಸಂಬಂಧಪಟ್ಟದ್ದು, ಆರೋಪಿತರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ. ಸೊ ಅದನ್ನು ಯಾರ ಕಡೆಯಿಂದ ತಗೊಂಡ್ರು, ಏನು ಅಡಮಾನ ಇತ್ತಾ ಅಥವಾ ಏನಾದರೂ ಮತ್ತೆ ಪರಿಶೀಲನೆ ಮಾಡ್ತಾರೆ. ಈಗೇನು ಮಕ್ಕಳದೇ ಮೊನ್ನೆ ಒಂದು ದಾಳಿ ಮಾಡಿದ್ರೆ ಆ ದಾಳಿ ಎಚ್ಚೆತ್ತುಕೊಂಡು ಬಡ್ಡಿ ನಾವು ಬೇರೆ ಬೇರೆ ಮದುವೆಗಳಿಗೆ ಈ ತರ ಹಣಗಳು ಇಟ್ಟಿದ್ರು ಅವ್ರದ್ದು ಅಥವಾ ಎಲ್ಲರೂ ಕೂಡ ಬಡ್ಡಿ ಅವ್ರು ಮಾಡೋರು ಅನ್ಸೋದು ಇಲ್ಲ. ಈಗ ಮೇನ್ಲಿ ಒಬ್ಬರು ಆರೋಪಿತರು, ಅವ್ರಿಗೆ ಸಪೋರ್ಟಿವ್ ಇರತಕ್ಕಂಥ ಇವರು ಏನು ಕೆಲವು ಅವ್ರ ವರ್ಕರ್ಸು ಮತ್ತು ಎಲ್ಲ ಇದ್ದಾರೆ, ಮ್ಯಾನೇಜರ್ಸು ಮತ್ತು ಎಲ್ಲ ಇದ್ದಾರೆ. ಸೊ ಇದು ಇವ್ರಿಗೆ ಸಂಬಂಧಪಟ್ಟಂಗೆ ನಾವು ಮಾಡಿದ್ದೀವಿ. ಮಿಸ್ಕಿನ್ ಯಾರು ಯಲ್ಲಪ್ಪ ತೇಜುಸ ಮಿಸ್ಕಿನ್ ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ದಾಳಿ ಮಾಡಿದ್ದೀವಿ. ಅವ್ರ ಸಂಬಂಧಿಕರಿದ್ದಾರೆ. ಅಂದ್ರೆ ನಮಗೆ ಇರೋ ಮಾಹಿತಿ ಪ್ರಕಾರ ಅಲ್ಲೆಲ್ಲ ಸಿಗ್ಬೋದು ಅಂತ ಹೇಳಿ ದೂರದಾರ ಹೇಳಿದ ಪ್ರಕಾರ ಮತ್ತು ನಮ್ಮದೇ ಆದ ಮಾಹಿತಿ ಪ್ರಕಾರ ಅಲ್ಲೆಲ್ಲ ಇರ್ಬೋದು ಅಂತೇಳಿ ನಮಗೊಂದು ಮಾಹಿತಿ ಇತ್ತು. ಆ ಮಾಹಿತಿ ಪ್ರಕಾರ ನಾವು ಎಲ್ಲ ಕಡೆಗೆ ಸರ್ಚ್ ಮಾಡಿದ್ದೀವಿ ಅನ್ಕೋಬಹುದು. ಅದೇ ಥರ ಅಂದರೆ ಬೇರೆ ಕಡೆ ಸೇಫ್ ಆಗಿರ್ಲಿಕ್ಕೆ ಅಂತ ಇಟ್ಟಿದ್ವಿ. IT ದವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಮೋರ್ ದ್ಯಾನ್ 10 lakhs ಇದ್ರೆ ನಾವು ಇನ್ಫಾರ್ಮ್ ಮಾಡ್ಬೇಕಂತಿದೆ, ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಈಗ ಇನ್ನೊಂದು ಮಾಹಿತಿ ಇದೆ. ಈಗ ಸಂಬಂಧಪಟ್ಟಿದ್ದ ಬಾರ್ ಓನರ್ಸ್ ಅದ, ಅವ್ರು ಅಕ್ರಮವಾಗಿ ಬಡ್ಡಿ ದಂಧೆ ಓಕೆ, ಅಡಿಷನ್ ಅಮೌಂಟ್ ಏನಿದೆ ಅಲ್ಲ ಇದ್ರ ಜೊತೆನೆ ಈಗ ಅಕ್ರಮವಾಗಿ ಲಿಕ್ಕರ್ ಮಾಡ್ಬೇಕಂತ ಆ ಹಣನ ಇಲ್ಲಿ ತಂದಿಟ್ಟಿದ್ದಾರೆ ಅಂತ. ಈಗ ಅದರಲ್ಲಿ ಒಬ್ಬರು ಇದ್ರವರು ಅದಕ್ಕೆ ಏನೋ ಒಬ್ಬರ ಮನೇಲಿ ಏನು ಸಿಕ್ಕಿದೆ ಅದು ಅವರು ಬಾರ್ಗೆ ಸಂಬಂಧಪಟ್ಟವರು ಅಂತ ಬಿಲ್ಡಿಂಗ್ ಇವ್ರದ್ರಿಂದ ನಾವು ಅದನ್ನು ಸರ್ಚಿಗೆ ತೊಗೊಂಡಿವಿ. ಅವ್ರು ಏನಾದರೂ ಅವ್ರದ್ದು ಅನ್ನೋದಾದ್ರೆ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟು ಕ್ಲೇಮ್ ಮಾಡ್ಬೋದು. ನಾವು ಅದಕ್ಕೆ ಇನ್ವೆಸ್ಟಿಗೇಷನಲ್ಲಿ ಯಾವುದೂ ನಾವು ಕನ್ಕ್ಲೂಷನ್ಗೆ ಬಂದಿಲ್ಲ. ಸಿಕ್ಕಿದೆ, ನಾವು IT ಅವ್ರ ಗಮನಕ್ಕೆ ತರ್ತೀವಿ, ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ಯಾರಾದರೂ ಲೀಗಲ್ಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟದಿತ್ತಂದ್ರೆ ಅವರು ಅದನ್ನು ಸಂಬಂಧಪಟ್ಟ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ.